ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿದ್ದು ಸ್ಟುಡಿಯೋ. ಇದು ವೆಡ್ನೆಸ್ಡೇ ನೈಟ್ ಬ್ಲಾಗ್ ಆಗಿರುತ್ತೆ. ನೈಟ್ ನಾವು ಅಕ್ಕನೂರಿಗೆ ಪುಣೆಗೆ ಹೋಗ್ತಾಯಿದ್ದೀವಿ. ನೈಟ್ ಬಸ್ ಕೂಡ ಬುಕ್ ಆಗಿತ್ತು 8:30 ಹಾಗೆ. ಮಾರ್ನಿಂಗ್ ನಾವು 8:15 ಹಾಗೆ ರೀಚ್ ಆಗಿದ್ವಿ ಪುಣೆನ. ಅಕ್ಕ ಮತ್ತು ಪಾಪ ನಮ್ಮನ್ನು ಪಿಕ್ ಮಾಡೋಕ್ಕೆ ಬಂದಿದ್ದರು. ಎಲ್ಲ ಲಗೇಜ್ ತುಂಬ ಜಾಸ್ತಿ ತಗೊಂಡೋಗಿದ್ವಿ. ಒಬ್ರಿಗೆ ಹೋಗೋಕ್ಕಾಗ್ತಾ ಇರಲ್ಲ ಅವ್ರ ಮನೆಗೆ. ಸೊ ಅದಕ್ಕೆ ಅಕ್ಕ ಮತ್ತು ಬಾವ ಬಂದಿದ್ದರು. ಅವ್ರ ಮನೆ ಕೂಡ ತುಂಬ ನಿಯರಾಗಿತ್ತು ಬಸ್ ಸ್ಟಾಪಿಗೆ. ಇವಾಗ ರೀಚ್ ಆಗಿಬಿಟ್ಟು ಲಗೇಜ್ ಎಲ್ಲ ತಗೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಲಿಫ್ಟಲ್ಲಿ ಹೋಗ್ತಾಯಿದ್ರೆ ನಮ್ಮ ಮಗ ಒಂಥರ ಏನೋ ಆಶ್ಚರ್ಯದಿಂದ ನೋಡ್ತಾ ಇದ್ದಾನೆ, ಎಲ್ಲ ಹೋಗ್ತಿದ್ದೀವಲ್ಲ ಅಂತ. ಅವ್ರ ಮನೆ ಬೇರೆ ಬಂದುಬಿಡ್ತು. ಲಗೇಜ್ ಎಲ್ಲ ಒಳಗೆ ಇಟ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡ್ತಾಯಿದ್ವಿ. ಅಕ್ಕ ಕಾಫಿ ಮಾಡಿದ್ಲು. ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿದ್ವಿ. ಲಗೇಜ್ ಜಾಸ್ತಿ ತೊಗೊಂಬಂದಿದ್ದರಿಂದ ನಮಗೆ ತುಂಬ ಸುಸ್ತಾಗಿ ಹೋಗ್ಬಿಡ್ತು. ಲಗೇಜ್ ಎಲ್ಲ ತೊಗೊಂಡು ಓಪನ್ ಮಾಡಿದ್ವಿ. ಅಮ್ಮ ಅವಳಿಗೋಸ್ಕರ ತುಂಬ ಕುರುಕಲು ತಿಂಡಿ ಎಲ್ಲ ಮಾಡಿದರು. ಅವಳಿಗೆ ಏನೇನು ಇಷ್ಟ ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಂಡು ಬಂದಿದ್ದರು. ಒಂಥರ ಖುಷಿ ಅಲ್ವಾ ಹೆಣ್ಮಕ್ಳಿಗೆ, ತವ್ರ ಮನೆಯಿಂದ ಏನೋ ತೊಗೊಂಬಂದಿದ್ದಾರೆ ಅಂದರೆ ತುಂಬ ಖುಷಿಯಾಗಿರುತ್ತೆ. ಅಕ್ಕ ನಮಗೋಸ್ಕರ ಬ್ರೇಕ್ಫಾಸ್ಟ್ ರೆಡಿ ಮಾಡಿದ್ಲು. ಇಡ್ಲಿ, ವಡೆ ಮತ್ತು ಪುಳಿಯೋಗರೆ, ಸಾಂಬಾರೆಲ್ಲ ರೆಡಿ ಮಾಡಿದ್ಲು. ಈವ್ನಿಂಗು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಈವ್ನಿಂಗ್ ಅಷ್ಟೊತ್ತಿಗೆ ನನ್ನ ಮಗನಿಗೆ ಈ ಥರ ಪಾರ್ಕು, ಆಟ ಸಾಮಾನ ಈ ಥರ ಎಲ್ಲ ಇದ್ಬಿಟ್ರೆ ತುಂಬ ಖುಷಿಯಾಗಿರುತ್ತೆ. ಈ ಅಪಾರ್ಟ್ಮೆಂಟಲ್ಲಿ ತುಂಬ ಫೆಸಿಲಿಟೀಸ್ಗಳಿದೆ. ಸ್ವಿಮ್ಮಿಂಗ್ ಆಗಿರ್ಬೋದು, ಕರಾಟೆ ಆಗಿರ್ಬೋದು, ಸಂಗೀತ ಆಗಿರ್ಬೋದು, ಪ್ಲೇ ಗೇಮ್ಸ್ಗಳಿರ್ಬೋದು, ಎಲ್ಲ ಫೆಸಿಲಿಟಿ ಇಲ್ಲಿದೆ. ಮಕ್ಕಳಿಗೆ ತುಂಬ ಖುಷಿಯಾಗುತ್ತೆ. ವಾಕ್ ಮಾಡೋಕ್ಕೂ ತುಂಬ ಸ್ಪೇಸಸ್ ಇದೆ. ಸ್ವಿಮ್ಮಿಂಗ್ ಅಂತೂ ತುಂಬ ಚಿಕ್ಕ ಮಕ್ಕಳು ಕೂಡ ಸಪ್ರೇಟಾಗಿ ಸ್ವಿಮ್ಮಿಂಗ್ಸ್ ಇದೆ, ಕಲಿಬೋದು, ಆಟಾಡ್ಬೋದು. ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್.